ರಾಜ್ಯದಲ್ಲಿ ಜನಸಾಮಾನ್ಯರ ಜೀವನಾಡಿ ಎನಿಸಿರುವ ಆಟೋ ಚಾಲಕರ ಗೋಳು ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಒಂದ್ ಕಡೆ ಬಾಡಿಗೆ ಸಿಗೋದೇ ಕಷ್ಟ, ಇನ್ನೊಂದ್ ಕಡೆ ಎಲ್ಪಿಜಿ ದರ ಏರಿಕೆ ಆಟೋ ಚಾಲಕರ ಬದುಕನ್ನ ಸಂಕಷ್ಟಕ್ಕೆ ತಳ್ಳಿದೆ. ಇನ್ನೊಂದ್ ಕಡೆ ಖಾಸಗಿ ಎಲ್ಪಿಜಿ ಬಂಕ್ನಲ್ಲಿ ಗ್ಯಾಸ್ ಬೆಲೆ ಒಂದ್ ರೇಟ್ ಆದ್ರೆ ಸರ್ಕಾರಿ ಬಂಕ್ನಲ್ಲಿ ಮತ್ತೊಂದು ರೇಟ್. ಯಾಕೆ ಹಿಂಗೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲಾ ಬಂಕ್ಗಳಿಗೂ ಒಂದೇ ದರ ನಿಗದಿ ಮಾಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಉಲ್ಬಣ. ಒಂದೆಡೆ ಗ್ಯಾಸ್ ಬೆಲೆ ಏರಿಕೆ, ಮತ್ತೊಂದೆಡೆ ಗ್ಯಾಸ್ ಸಮಸ್ಯೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧ ಸನ್ನಿವೇಶದಿಂದಾಗಿ ಸೃಷ್ಟಿಯಾಗಿದ್ದ ಅಡುಗೆ ಅನಿಲದ ಸಮಸ್ಯೆ ಕ್ರಮೇಣ ಸುಧಾರಣೆಯಾಗ್ತಿದೆ. ಆದ್ರೆ ಆಟೋ ಗ್ಯಾಸ್ ಸಮಸ್ಯೆ ನಿವಾರಣೆಯಾಗಿಲ್ಲ, ಬದಲಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದರಿಂದ ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ರಾಜ್ಯದಲ್ಲಿ 5 ಲಕ್ಷ ಆಟೋಗಳಿವೆ. ಅವುಗಳಲ್ಲಿ 3 ಲಕ್ಷ ಆಟೋಗಳು ಗ್ಯಾಸ್ ಅವಲಂಬಿತವಾಗಿವೆ. ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಆಟೋ ಚಾಲಕರ ಸುಲಿಗೆಗೆ ಯತ್ನಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವ ಯುದ್ಧ ನೆಪ ಮಾಡಿಕೊಂಡು ಖಾಸಗಿ ಎಲ್ಪಿಜಿ ಬಂಕ್ಗಳು ಹಗಲು ದರೋಡೆ ಮಾಡ್ತಿದ್ದಾವ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಇದಕ್ಕೆ ಪೂರಕ ಎನ್ನುವಂತೆ ನಗರದಲ್ಲಿರುವ ಖಾಸಗಿ ಬಂಕ್ಗಳಲ್ಲಿ ಒಂದೊಂದು ದರ ನಿಗದಿ ಮಾಡಿರೋದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ದಿನ ಬೆಳಗಾದ್ರೆ ಆಟೋ ಓಡಿಸಬೇಕಾ ಬೇಡವಾ ಅನ್ನೋ ಆತಂಕದಲ್ಲೇ ಬದುಕು ಸಾಗಿಸುತ್ತಿದ್ದಾರೆ. ಸರ್ಕಾರಿ ಒಡೆತನದ ಬಂಕ್ಗಳಲ್ಲಿ ಒಂದು ದರವಿದ್ರೆ ಖಾಸಗಿ ಕಂಪನಿಗಳ ಬಂಕ್ಗಳಲ್ಲಿ ದರ ವ್ಯತ್ಯಾಸ ಯಾಕೆ ಅಂತಾನೂ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಗ್ಯಾಸ್ ಹಾಕಿ ದುಡಿಯಕ್ಕಾಗಲ್ಲ, ಬರೀ ದುಡ್ದು ಗ್ಯಾಸ್ ಹಾಕ್ಬೇಕಷ್ಟೇ. ಜೀವನ ಮಾಡಕ್ ಕಷ್ಟ ಇದೆ. ಸೂರ್ಯ ಅಂತ ಇದೆಯಲ್ಲ, ಅದ್ರಲ್ಲಿ 150 ರೂಪಾಯಿ ಮಾಡಿದ್ದಾರೆ. ಬಟ್ ಇದು ಅವ್ರಿಷ್ಟಕ್ಕೆ ಮಾಡ್ತಾರ ಅಥವಾ ಗೌರ್ಮೆಂಟ್ ಕಡೆಯಿಂದನ ನಮ್ಗೆ ಏನು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಮ್ಗೆ ಕಷ್ಟ ಇದೆ, ಬಟ್ ಜೀವನ ಮಾಡ್ಬೇಕು, ಅದಕ್ಕೋಸ್ಕರ ಹಾಕ್ತಿವಿ. ಅದು ಏನಕ್ಕೆ ಮಾಡ್ತಾರಂತ ಗೊತ್ತಿಲ್ಲ. ಕೆಲವ್ರು ಹೇಳಿದ್ರೆ ಇದೇನೋ ಜಾಸ್ತಿ ಮಾಡಿದಕ್ಕೇನೋ ಇದು ಮಾಡಿದ್ರಂತೆ, ಇದನ್ನ ಸೀಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಕೆಲವು ಟೈಮು ಮತ್ತೆ ಓಪನ್ ಮಾಡಿದ್ದಾರೆ. ಇನ್ನು ಯುದ್ಧ ಆರಂಭವಾದಾಗಿನಿಂದಲೂ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದ್ರೆ ಸಿಗುವ ಬಾಡಿಗೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣ ಗ್ಯಾಸಿಗೆ ಅಂತಾನೆ ವೆಚ್ಚ ಮಾಡುವಂತಾಗಿದೆ ಅಂತ ಆಟೋ ಚಾಲಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರನೇ ಆಟೋಗಳಿಗೆ ಮೀಟರ್ ರೇಟ್ ನಿಗದಿ ಮಾಡಿದೆ. ಅದಕ್ಕಿಂತ ಹೆಚ್ಚಿಗೆ ಹಣ ಪಡೆದ್ರೆ ನಮ್ಮ ಮೇಲೆ ಕೇಸ್ ದಾಖಲು ಮಾಡೋ ಕೆಲಸ ಮಾಡ್ತಾರೆ. ಆದ್ರೆ ಬಂಕ್ನವರು ದಿನಕ್ಕೊಂದು ರೇಟ್ ಮಾಡಿದ್ರು ಯಾಕೆ ಕ್ರಮವಿಲ್ಲ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಈಗ ಇಲ್ಲಿ 120, ಅಲ್ಲಿ ಕಾರ್ಮಲ್ ಸ್ಕೂಲ್ ಹತ್ರ 100, ಇನ್ನೊಂದು ಕಡೆ 98, ಒಂದೊಂದು ಕಡೆ ಒಂದೊಂದು ರೇಟು. ನಮಗೆ 36 ರೂಪಾಯಿ ಫಿಕ್ಸ್ ಮಾಡೋರಲ್ಲ ಆಟೋದವ್ರಿಗೆ. ಇನ್ನು ನಮ್ಮ ಮಕ್ಕಳು ಯಾಕೆ ಇವರಿಗೆ ಮಾಡಲ್ಲ? ಒಂದು ರೇಟ್ ಯಾಕೆ ಮಾಡಲ್ಲ? ಸರ್ಕಾರ ಏನು ನಡೆಸ್ತಾರೆ ಇವರು? ಆಟೋದವ್ರು ಸರಿ ಇಲ್ಲ ಅಂತಾರೆ. 10 ರೂಪಾಯಿ ಯಾವನಾದರೂ ಜಾಸ್ತಿ ಕೇಳಿದ್ರೆ ಅವನಿಗೆ ಕೇಸ್ ಹಾಕು ಅಂತಾರೆ. ಇನ್ನೊಂದು ಮಕ್ಕಳು ಕೇಳೋರು ಯಾರು? ಹಿಂಗೆ ಆಯಿತು ಅಂದರೆ ನಾವು ನೇಣು ಹಾಕೊಂಡು ಸಾಯ್ಬೇಕು. ಮಕ್ಕಳು ದುಡ್ಡು ಮಾಡ್ಕೊಂಡು ಆರಾಮಾಗಿ ಅಂತಿ ಮಕ್ಕಳು ಚೆನ್ನಾಗಿರ್ತಾರೆ. ಒಟ್ಟಾರೆ ಆಟೋ ಚಾಲಕರ ಪ್ರಾಬ್ಲಮ್ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಇದರಿಂದ ಸಾವಿರಾರು ಆಟೋ ಚಾಲಕರ ಕುಟುಂಬ ಈಗಾಗಲೇ ಬೀದಿಗೆ ಬಿದ್ದಿವೆ. ಕೂಡಲೇ ಸರ್ಕಾರ ಈ ಬಗ್ಗೆ ಮಧ್ಯ ಪ್ರವೇಶಿಸಿ ಆಟೋ ಚಾಲಕರಿಗೆ ಪರಿಹಾರ ನೀಡಬೇಕು ಎಂಬುದೇ ಒತ್ತಾಯ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.